सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜನವರಿ 2026ರ ಮೊದಲ ತಿಂಗಳು ಕ್ಯಾಲೆಂಡರ್ನ ಬದಲಾವಣೆಯ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲರೂ ಕೂಡ. ಹಾಗಾಗಿ ಎಲ್ಲರಿಗೂ ಕೂಡ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷ. ನಮಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಗೆ ಹೊಸ ವರ್ಷ ಆಗಿರುತ್ತೆ. ಆದ್ರೆ ಕ್ಯಾಲೆಂಡರ್ ನಲ್ಲಿ ಬದಲಾವಣೆ ಆಗುತ್ತಲ್ವಾ, ನಮ್ಮ ಬದುಕಿನಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗ್ಲಿ ಅಂತ ಹೇಳಿ ಇದು ಕೂಡ ಒಂದು ಹೊಸ ವರ್ಷ ಅಂತಾನೆ ನಾವು ಕನ್ಸಿಡರ್ ಮಾಡೋದಾದ್ರೆ, ಈ ಒಂದು ಜನವರಿ ಮೊದಲನೇ ತಿಂಗಳು ಹೇಗಿದೆ, ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ತರ ಒಂದು ಫಲಗಳನ್ನ ಕೊಡ್ತಾ ಇದ್ದಾರೆ ಗ್ರಹಗಳು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ, ಈ 2026ರ ಜನವರಿ ತಿಂಗಳಿನಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯ ತರಗತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತೀನಿ. ಹಾಗೆ ಈ ಜನವರಿ ತಿಂಗಳ ವಿಶೇಷ ಏನಪ್ಪಾ ಅಂತಂದ್ರೆ, 4 ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಜನವರಿ ತಿಂಗಳಲ್ಲಿ. ಸಹಜವಾಗಿ ಪ್ರತಿ ತಿಂಗಳು ಕೆಲವೊಂದು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಸಹಜನೇ. ಆದ್ರೆ ಈ ಜನವರಿ ತಿಂಗಳಲ್ಲಿ 4 ಗ್ರಹಗಳು ಒಂದೇ ಟೈಮ್ ಅಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾ ಇದ್ದಾರೆ. ನೋಡಿ, ಜನವರಿ 13ನೇ ತಾರೀಕಿಗೆ ಶುಕ್ರ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. 14ನೇ ತಾರೀಕಿಗೆ ರವಿ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗೆ 16ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಕುಜಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ್ರೆ, 17ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದ್ರೆ 4 ಗ್ರಹಗಳು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ, ಅದು ಮಕರ ರಾಶಿಯವರ ಮೇಲೆ ಅಂತಲ್ಲ, ಇತರ ಎಲ್ಲಾ ರಾಶಿಗಳ ಮೇಲೂ ಕೂಡ ಒಂದು ಬೇರೆ ತರದ ಪ್ರಭಾವವನ್ನೇ ಉಂಟು ಮಾಡುತ್ತೆ. ಯಾಕಂದ್ರೆ ಹೋಗ್ತಾ ಇರುವಂತ ಎಲ್ಲಾ ಗ್ರಹಗಳು ಮಿತ್ರರೇ ಅಲ್ಲ, ಅವರಲ್ಲಿ ಶತ್ರುಗಳು ಇರುತ್ತಾರೆ. ಶತ್ರುತ್ವ ಇರುವಂತ ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದಾಗ ಅದನ್ನ ಗ್ರಹ ಯುದ್ಧ ಅಂತ ಕೂಡ ಕರಿತೀವಿ. ನೋಡೋಣ ಈ ಒಂದು ವಿಶೇಷ ಬದಲಾವಣೆ ಯಾವ ಯಾವ ರಾಶಿಯವರಿಗೆ ಶುಭ, ಯಾವ ಯಾವ ರಾಶಿಯವರಿಗೆ ಅಶುಭ ಫಲ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಈ 2026ರ ಜನವರಿ ತಿಂಗಳ ಒಂದು ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ಹಾಗೆ ನಮ್ಮ ವಿಡಿಯೋ, ನಮ್ಮ ಚಾನೆಲ್ ನಲ್ಲಿ ಬರ್ತಕ್ಕಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ತಲುಪಲಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ. ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಉತ್ತರವನ್ನ ನೀಡುವ ಪ್ರಯತ್ನವನ್ನ ಮಾಡ್ತೀನಿ. ಹಾಗಿದ್ರೆ ಈ ಒಂದು 2026ರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಏನೋ ತೃತೀಯ ಭಾವದಲ್ಲಿರ್ತಾನೆ, ಆದ್ರೆ ನಿಮಗೆ ದಶಮಾಧಿಪತಿ ಆದಂತ ಶುಕ್ರ ಗ್ರಹ ಈ ತಿಂಗಳಲ್ಲಿ 12ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. 13ನೇ ತಾರೀಕುವರೆಗೂ ಶುಕ್ರ 12ನೇ ಮನೆಯಲ್ಲೇ ಸ್ಥಿತನಾಗಿರ್ತಾರೆ. ಹಾಗಾಗಿ ಶುಕ್ರನಿಂದ ಯಾವುದೇ ಶುಭ ಫಲಗಳು ನಿಮಗೆ ಸಿಕ್ಕೋದಿಲ್ಲ. ಈ 13ನೇ ತಾರೀಕುವರೆಗೂ ನಿಮಗೆ ಉದ್ಯೋಗದಲ್ಲಿ 108 ಸಮಸ್ಯೆಗಳು, ವಿಘ್ನಗಳು ಬರ್ತಾ ಇರತ್ತೆ. ಒಂದು ಕೆಲಸಗಳು ತುಂಬಾ ನಿಧಾನ ಆಗ್ತಾ ಇರತ್ತೆ, ಅಥವಾ ಕೆಲಸದಲ್ಲಿ ಏನಾದ್ರೂ ಪ್ರಾಬ್ಲಮ್ಗಳಾಗ್ತಾ ಇರತ್ತೆ. ಯಾಕಂದ್ರೆ ಶುಕ್ರನೊಟ್ಟಿಗೆ ಇಲ್ಲಿ ಕುಜ, ರವಿ ಇವರೆಲ್ಲ ಸ್ಥಿತರಾಗಿರ್ತಾರೆ. ಹಾಗಾಗಿ ಉದ್ಯೋಗದಲ್ಲಿ ನಿಮಗೆ ಕೊಟ್ಟಿರೋ ಕೆಲಸನ ನೀವು ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಅಡೆತಡೆಗಳು ಬರ್ತಾ ಇರತ್ತೆ. ಇದ್ರ ಜೊತೆಗೆ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಗಳು. ಇವಾಗ ನಿಮ್ಗೊಂದು ಕೆಲಸ ಅಂತ ಕೊಟ್ಟಿರ್ತಾರೆ, ಅದು ಕಂಪ್ಲೀಟ್ ಆಗದೆ ಇದ್ದಾಗ ಪದೇ ಪದೇ ಅವರು ನಿಮ್ಗೆ ಹೇಳುವಂತದ್ದು ನಿಮ್ಗೆ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಅನಿಸ್ತಾ ಇರತ್ತೆ. ಕೆಲ್ಸಕ್ಕೂ ತುಂಬಾ ತೊಂದರೆ ಆಗ್ಬಿಡುತ್ತೆ. ಎಷ್ಟು ಹುಷಾರಾಗಿರ್ತಾರೋ ಅಷ್ಟು ಒಳ್ಳೇದು. ಯಾಕಂದ್ರೆ ನೀವು ಉದ್ಯೋಗನ ಕಳ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಬರುವಂತ ಸಾಧ್ಯತೆ ಇದೆ 13ನೇ ತಾರೀಕುವರೆಗೆ. ಬಟ್ 13ನೇ ತಾರೀಕು ಮೇಲೆ ಎಲ್ಲವೂ ಸರಿ ಆಗತ್ತೆ. ಬಟ್ ಅಲ್ಲಿವರೆಗೂ ನೀವು ಎಷ್ಟು ಜಾಗೃತರಾಗಿರ್ತೀರೋ, ಎಷ್ಟು ನಿಮ್ ಕೆಲ್ಸದ ಕಡೆ ಫೋಕಸ್ ಮಾಡ್ತಾ ಇರ್ತೀರೋ ಅಷ್ಟು ಒಳ್ಳೇದು. ಯಾಕಂದ್ರೆ ನಿಮ್ಗೆ ಏನೇ 1000 ಸಮಸ್ಯೆಗಳು, ಟೆನ್ಷನ್ಗಳು ಇರ್ಲಿ, ಇಲ್ಲಿ ಉದ್ಯೋಗ ಹೋಗುವಂತಹ ಸಮಯ. ತುಂಬಾ ಗ್ರಹಗಳು 12ನೇ ಮನೆಯಲ್ಲಿ ಇರ್ತಾರೆ. 6ನೇ ಮನೆ ಅಧಿಪತಿ ಬುಧ ಕೆಲ್ಸ, ದಶಮಾಧಿಪತಿ ಶುಕ್ರ,
ಹಾಗೆ ಲಾಭಾಧಿಪತಿ ಮಂಗಳ ಎಲ್ಲರೂ 12ನೇ ಮನೇಲಿ ಇರ್ತಾರೆ. ಹಾಗಾಗಿ ನೀವು ನಷ್ಟವನ್ನ ಕಾಣಬೇಕಾದಂತ ಸಮಯ ಉಂಟಾಗತ್ತೆ. ಜನವರಿ 15ನೇ ತಾರೀಕುವರೆಗೂ ಕೆಲವೊಂದು ವಿಚಾರದಲ್ಲಿ ನಷ್ಟವೇ ನಿಮ್ಗೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೂ ಅಷ್ಟೇ, ಏನೋ ತುಂಬಾ ಲಾಸ್ ಆಗ್ತಾ ಇದೆ, ಬಿಸ್ನೆಸ್ನೇ ಸ್ಟಾಪ್ ಮಾಡ್ಬಿಡೋಣ ಅನ್ನೋಷ್ಟು ಬೇಸರಗಳಾಗತ್ತೆ. ಕೈಗೆ ಬಂದಿದ್ದ ದುಡ್ಡು ಹಂಗೆ ಖರ್ಚಾಗ್ತಾ ಇದೆ. ನಿಮ್ಗೆ ಎಷ್ಟು ದುಡ್ಡು ಬರುತ್ತೋ ಅದಕ್ಕಿಂತ ಜಾಸ್ತಿ ನಿಮ್ಗೆ ಖರ್ಚುಗಳಾಗ್ತಾ ಇದೆ. ಸಡನ್ ಆಗಿ ಆಕಸ್ಮಿಕ ಧನ ನಷ್ಟ ಆಗ್ತಾ ಇದೆ. ಈ ರೀತಿ ಎಲ್ಲ ಸಮಸ್ಯೆಗಳು. ಇದು ಮಧ್ಯೆ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಅಥವಾ ಕೆಲ್ಸಕ್ಕೆ ಏನೋ ತೊಂದರೆಗಳು, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದೆಲ್ಲಾ ತರದ ಸಮಸ್ಯೆಗಳು ನಿಮ್ಗೆ ಕಾಡ್ತಾ ಇರುತ್ತೆ. ಯಾವ ಕೆಲ್ಸನೂ ಸಕ್ಸಸ್ ಆಗೋದಿಲ್ಲ. ಇದ್ರ ಮಧ್ಯದಲ್ಲಿ ನಿಮ್ಗೆ 12ನೇ ಮನೆಯಲ್ಲಿ ಶುಕ್ರ ಮತ್ತು ರವಿ ಒಟ್ಟಿಗೆ ಇರೋದ್ರಿಂದ ನಿಮ್ಗೆ ಪರ್ಸನಲ್ ಕೆಲಸಗಳು ಅಂತ ಏನಿರುತ್ತಲ್ವಾ, ನಿಮ್ಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸಗಳು, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಯಾವುದು ಕೂಡ ಆಗೋದಿಲ್ಲ. ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಈ ತಿಂಗಳು 16ನೇ ತಾರೀಕುವರೆಗೂ ಖಂಡಿತ ನೀವು ತಗೊಳಕ್ಕಾಗಲ್ಲ. ಇನ್ನೇನ್ ತಗೊಂಡ್ ಬಿಡ್ತೀವಿ ಅಂತ ನೀವು ಹೋಗಿರ್ತೀರ, ಅಷ್ಟ್ರೊಳಗಡೆ ಅದು ಇನ್ನೇನೋ ಆಗಿ ಕ್ಯಾನ್ಸಲ್ ಆಗತ್ತೆ. ಈ ತರ ಎಲ್ಲ ಆಗತ್ತೆ. ಈ 15ನೇ ತಾರೀಕುವರೆಗೂ ನೀವು ಎಷ್ಟು ಕೇರ್ಫುಲ್ ಆಗಿರ್ತೀರ, ಎಷ್ಟು ಸಮಾಧಾನವಾಗಿರ್ತೀರೋ ಅಷ್ಟು ನಿಮ್ಗೆ ಒಳ್ಳೇದು. ಯಾಕೆಂದ್ರೆ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್. ಇನ್ನು ಕುಟುಂಬದ ವಿಚಾರಕ್ಕೆ ಅಂತ ಬಂದಾಗ ಮನೆಯಲ್ಲಿ ವಯಸ್ಸಾದವರಿದ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಅವರಿಗೋಸ್ಕರ ಜಾಸ್ತಿ ಖರ್ಚುಗಳು. ನೋಡಿ, ಈಗ ಏನೋ ಒಂದಿಷ್ಟು ತಕ್ಕ ಮಟ್ಟಿಗೆ ಲಾಭ ಬಂದಿರುತ್ತೆ, ಸಡನ್ ಆಗಿ ನಿಮ್ಮ ತಾಯಿಯವ್ರಿಗೆ ಹುಷಾರ್ ತಪ್ತಾರೆ ಅಥವಾ ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗುತ್ತೆ, ನೀವು ಎಲ್ಲ ದುಡ್ಡನ್ನು ತಗೊಂಡೋಗಿ ಆಸ್ಪತ್ರೆಗೆ ಹಾಕ್ಬೇಕಾಗತ್ತೆ. ಈ ತರ ಎಲ್ಲ ಆಗತ್ತೆ. ಅದಕ್ಕೆ ಮನೆಯಲ್ಲಿ ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಸ್ವಲ್ಪ ಸಮಸ್ಯೆ ಇರುವಾಗ್ಲೇ ನೀವು ಬೇಗ ಟ್ರೀಟ್ಮೆಂಟ್ ಕೊಡಿಸಿ, ಕೇರ್ಲೆಸ್ ಮಾಡಬೇಡಿ, ತುಂಬಾ ಪ್ರಾಬ್ಲಮ್ಗಳಾಗತ್ತೆ. ಹಾಗೆ ಮನೆಯಲ್ಲಿ ನೀವ್ ಏನಾದ್ರೂ ಪ್ರಾಣಿಗಳು ಸಾಕಿದ್ರು ಕೂಡ ಆ ಪ್ರಾಣಿಗಳಿಗೂ ಏನಾದ್ರೂ ಪ್ರಾಬ್ಲಮ್ಗಳಾಗ್ತಾ ಇರತ್ತೆ. ಏನಾದ್ರೂ ಒಂದು ದುಃಖ, ಯಾಕಂದ್ರೆ 12ನೇ ಮನೆಯೂ ಕೂಡ ದುಸ್ಥಾನವೇ ಆಗಿದೆ. ಯಾವುದಾದ ಒಂದನ್ನು ಕಳೆದುಕೊಂಡು ದುಃಖ ಪಡುವಂಥದ್ದು, ಹಣ ಆಗಿರಬಹುದು ಅಥವಾ ಒಡವೆ ಆಗಿರಬಹುದು, ತುಂಬಾ ಇಂಪಾರ್ಟೆಂಟ್ ವಸ್ತುವನ್ನ ಕಳ್ಕೊಂಡ್ ಬರುವಂತದ್ದು, ಪ್ರಯಾಣ ಮಾಡ್ಬೇಕಾದ್ರೆ ಮಿಸ್ ಆಯ್ತು ಅಥವಾ ಯಾವ್ದೋ ಅಂಗಡಿಗೆ ಹೋಗಿದ್ರಿ, ಏನೋ ಶಾಪಿಂಗ್ ಮಾಡಕ್ ಹೋಗಿದ್ರಿ, ಅಲ್ಲೆಲ್ಲೋ ಬಿಟ್ಟು ಬಂದ್ರಿ ಮತ್ತೆ ಸಿಗ್ಲಿಲ್ಲ, ಈ ತರದ್ ಏನೋ ಆಗತ್ತೆ. ಹಾಗಾಗಿ ಈ 15ನೇ ತಾರೀಕುವರೆಗೂ ಸ್ವಲ್ಪ ಪ್ರಯಾಣನೂ ಕಡಿಮೆ ಮಾಡಿ. ದೂರ ಪ್ರಯಾಣ ಎಲ್ಲ ಮಾಡೋದಿದ್ರೆ ಕಡಿಮೆ ಮಾಡಿ. ದೂರ ಪ್ರಯಾಣದಿಂದ ಏನಾದ್ರೂ ನಿಮ್ಗೆ ನಷ್ಟ ನೀವ್ ಅನ್ಕೊಂಡಿರ್ಲಿಲ್ಲ, ಇವಾಗ ನಿಮ್ದೊಂದು ಖರ್ಚಷ್ಟೇ ನೀವು ಲೆಕ್ಕ ಹಾಕಿರ್ತೀರಾ, ಅಲ್ಲಿ ಏನೋ ಕಳ್ಕೊಂಡ್ ಬರ್ತೀರಾ, ಮೊಬೈಲ್ ಆಗಿರ್ಬೋದು, ಒಡವೆ ಆಗಿರ್ಬೋದು, ಮತ್ತೊಂದು ಮಗದೊಂದು, ಈ ರೀತಿ. ಇದಿಷ್ಟು ನಿಮ್ಗೆ 15ನೇ ತಾರೀಕುವರೆಗೂ ಇರುವಂತಹ ಫಲಗಳು. ಕೆಲಸದಲ್ಲಿ, ವ್ಯಾಪಾರದಲ್ಲಿ ಎಲ್ಲಾದ್ರಲ್ಲೂ ಸ್ವಲ್ಪ ತೊಂದರೆಗಳೇ ಇರುತ್ತೆ. ಆದ್ರೆ 13ನೇ ತಾರೀಕಿಗೆ ಶುಕ್ರ ನಿಮ್ ರಾಶಿಗೆ ಬರ್ತಾನೆ. 13ನೇ ತಾರೀಕು ಅವ್ನು ಬರ್ತಿದ್ದಂಗೆ ನಿಮ್ ಕೆಲ್ಸಗಳು ಮತ್ತೆ ಚೆನ್ನಾಗಿ ಚಾಲು ಆಗ್ತಾ ಹೋಗ್ಬಿಡುತ್ತೆ. ಎಲ್ಲಾ ಅಡೆತಡೆಗಳು ನಿವಾರಣೆ ಆಗುತ್ತೆ. ಮತ್ತೆ ನಿಮ್ಗೆ ಇದ್ದಂತ ಟೆನ್ಷನ್, ಆತಂಕಗಳೆಲ್ಲ ಕಡಿಮೆ ಆಗುತ್ತೆ. ನಿಮ್ ಕೆಲ್ಸಗಳು ಮುಂದುವರಿತಾ ಹೋಗುತ್ತೆ. ನಿಮಗೆ ಕೊಟ್ಟಿರೋ ಕೆಲ್ಸನ ಹೇಗೆ ಸರಿಯಾಗಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳುವಳಿಕೆ ಆಗ್ತಾ ಹೋಗುತ್ತೆ. ಹಾಗೆ ಕೆಲಸ ಇಲ್ದೇ ಇರೋರ್ಗೂ ಕೂಡ ಕೆಲಸ ಸಿಗೋ ಸಾಧ್ಯತೆ 13ನೇ ತಾರೀಕು ಮೇಲೇನೆ. ಯಾಕಂದ್ರೆ ದಶಮಾಧಿಪತಿ ನಿಮ್ ರಾಶಿಗೆ ಬರ್ತಾನೆ. ಇನ್ನು 14ಕ್ಕೆ ರವಿ ಕೂಡ ಬರ್ತಾನೆ, 16ನೇ ತಾರೀಕಿಗೆ ಮಂಗಳ ಕೂಡ ಬರ್ತಾನೆ, 17ನೇ ತಾರೀಕಿಗೆ ಬುಧ ಕೂಡ ಬರ್ತಾನೆ. ಸೊ ಇಲ್ಲೇನಾಗತ್ತೆ, 15ನೇ ತಾರೀಕು ಮೇಲೆ ಈ 4 ಗ್ರಹಗಳು ನಿಮ್ ರಾಶಿಗೆ ಬರೋದ್ರಿಂದ ನಿಮಗೆ ಒಂದೊಂದೇ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಹುಷಾರ್ ತಪ್ಪಿರೋರು ಹುಷಾರಾಗ್ತಾರೆ. ನಿಮ್ಮ ಆರೋಗ್ಯದಲ್ಲಿ ಏನೋ ತೊಂದರೆಗಳಿತ್ತು ಅಂದ್ರೆ ಅದು ನಿವಾರಣೆ ಆಗುತ್ತೆ. ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಅದು ಸಾಲ್ವ್ ಆಗುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ನಡೀತಾ ಇತ್ತು, ತುಂಬಾ ಹಿಂಸೆ ಆಗ್ತಾ ಇತ್ತು ನಿಮ್ಗೆ, ಯಾಕಂದ್ರೆ ಪದೇ ನಿಮ್ಮನ್ನ ಟಾರ್ಗೆಟ್ ಮಾಡಿ ಕೆಲಸಗಳು ಕೊಡ್ತಾನೆ ಇದ್ರು. 3 ಜನ ಮಾಡೋ ಕೆಲಸ ನಿಮ್ಮೊಬ್ಬರಿಗೆ ಕೊಡ್ತಾ ಇದ್ರು. ಈ ರೀತಿ ರೆಸ್ಟ್ಲೆಸ್ ಆಗಿ ನಾನು ದುಡಿಬೇಕಾಗ್ತಿತ್ತು ಅನ್ನುವಂತಹ ಪ್ರಾಬ್ಲಮ್ಗಳೆಲ್ಲ ಈ 15ನೇ ತಾರೀಕು ಮೇಲೆ ನಿಮ್ಗೆ ನಿವಾರಣೆ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿವರೆಗೂ ಸ್ವಲ್ಪ ನೀವು ಸಮಾಧಾನವಾಗಿರ್ಬೇಕು. ಏನಾಗುತ್ತೆ, ಕೆಲಸದಲ್ಲಿ ಕೆಲವ್ರಿಗೆ ಒತ್ತಡ ಬಂತು ಅಂದ ತಕ್ಷಣ ನಾನು ಕೆಲಸ ಬಿಟ್ಟು ಬಿಡ್ತೀನಿ, ನಂಗೆ ಕೆಲಸನೇ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಕೆಲಸ ಬಿಟ್ಟಾಗ ತಕ್ಷಣ ನಿಮಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ, ನಿಮಗೆ ಕೆಲಸ ಸಿಗೋದೇ ಲೇಟ್ ಆಯ್ತು ಅಂದ್ರೆ ಅಲ್ಲಿ ನಿಮ್ಗೆ ಇನ್ನೊಂಥರ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಒಂದು 3-4 ತಿಂಗಳು ಕೆಲಸ ಸಿಗ್ಲಿಲ್ಲ ಅಂದ್ರೆ ಆ 3-4 ತಿಂಗಳ ಸಂಬಳನೂ ಇಲ್ಲ. ನಿಮ್ಮ ಕಮಿಟ್ಮೆಂಟ್ಸ್ ಗಳು ಏನಿರುತ್ತೆ ಅದನ್ನೆಲ್ಲ ನೀವು ಪೂರೈಸಕ್ ಆಗಲ್ಲ. EMIಗಳು ಅದು ಇದು ಅಂತೆಲ್ಲ ಇರುತ್ತೆ, ಅದಕ್ಕೆಲ್ಲ ಸಮಸ್ಯೆಗಳಾಗ್ಬಿಡುತ್ತೆ. ಅದಕ್ಕೆ ಈ 15ನೇ ತಾರೀಕು ಒಳಗಡೆ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು ಏನು ಡಿಸಿಷನ್ ತಗೋಬೇಡಿ, ಕೆಲಸ ಬಿಡೋ ತೀರ್ಮಾನದಲ್ಲೇ ಮಾಡ್ಬೇಡಿ. 15ನೇ ತಾರೀಕು ಮೇಲೆ ಪ್ರಾಬ್ಲಮ್ಗಳು ತಾನಾಗೆ ಸಾಲ್ವ್ ಆಗ್ತಾ ಹೋಗುತ್ತೆ.
ಹಾಗೆ 15ನೇ ತಾರೀಕು ಮೇಲೆ ಉದ್ಯೋಗದಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಮನೆ ತಗೋಬೇಕು, ಸೈಟ್ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರೆ, ಅಥವಾ ಪ್ರಾಪರ್ಟಿನ ಸೇಲ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ, ಈ ಎಲ್ಲಾ ವಿಚಾರದಲ್ಲೂ ನಿಮ್ಗೆ ಎಲ್ಲಾ ಪ್ರಾಬ್ಲಮ್ಗಳು 16ನೇ ತಾರೀಕು ನಂತರ ಸಾಲ್ವ್ ಆಗ್ಬಿಡುತ್ತೆ. ನಿಮ್ಮ ಮನೆ ಸೇಲ್ ಆಗೋದಾಗಿರ್ಬಹುದು, ಅಥವಾ ತಗೊಳ್ಳೋದಕ್ಕೆ ಅನುಕೂಲಗಳಾಗುವಂಥದ್ದು, ಲೋನ್ ನಿಮ್ಗೆ ನೋಡಿ ಇಲ್ಲಿ ಸೂರ್ಯ ಬುಧ ಗ್ರಹ ನಿಮ್ಗೆ 6ನೇ ಮನೆ ಅಧಿಪತಿ ಆಗ್ತಾನೆ. 6ನೇ ಮನೆ ಅನ್ನೋದು ಸಾಲ. ನಿಮ್ಗೆ ಲೋನ್ ಸಿಗ್ಬೇಕು ಅಂದ್ರೆ 6ನೇ ಮನೆ ಅಧಿಪತಿ ಅನುಗ್ರಹನೂ ಬೇಕಾಗತ್ತೆ. ಇವನು ನಿಮ್ಗೆ 17ನೇ ತಾರೀಕು ನಿಮ್ ರಾಶಿಗೆ ಬಂದ ಮೇಲೆ ನಿಮ್ಗೆ ಈ ತರ ಬ್ಯಾಂಕ್ ಲೋನ್ಗೆ ಏನಾದ್ರು ನೀವು ಟ್ರೈ ಮಾಡ್ತಾ ಇದ್ರೆ, ಆ ಲೋನ್ ಎಲ್ಲ ನಿಮ್ಗೆ 16ನೇ ತಾರೀಕು ಮೇಲೆ ಸಿಗುತ್ತೆ. ಹೋಮ್ ಲೋನ್ ಆಗಿರಬಹುದು, ಅಥವಾ ಇನ್ನೇನೋ ನಿಮ್ ಪರ್ಸನಲ್ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿರ್ತೀರಾ, ಅಥವಾ ವೆಹಿಕಲ್ಗೋಸ್ಕರ ನೀವು ಲೋನ್ ಮಾಡಕ್ ಟ್ರೈ ಮಾಡ್ತಿರ್ತೀರಾ ಅಂದ್ರೆ, ಯಾವ್ದೋ ಒಂದು ವಿಚಾರದಲ್ಲಿ ನಿಮ್ಗೆ ಈ ಒಂದು ಲೋನ್ ನಿಮ್ಗೆ ಕೈ ಸೇರುವಂತದ್ದಾಗತ್ತೆ. ಒಟ್ನಲ್ಲಿ 16ನೇ ತಾರೀಕುವರೆಗೂ ನಿಮ್ಗೆ ಸ್ವಲ್ಪ ಕೂಡ ಶುಭ ಫಲ ಇಲ್ಲ, ಬರೀ ಅಶುಭ ಫಲಗಳೇ. ಪರಿಹಾರ ಮಾಡ್ಕೋಬೇಕು. ಅಶುಭ ಫಲಗಳು ಅಂದ್ಬಿಟ್ಟು ನೀವೇನು ಮಾಡದೇ ಇರಕ್ಕಾಗಲ್ಲ. ಕೆಲಸ ಮಾಡ್ಲೇಬೇಕು, ಕೆಲ್ಸಕ್ಕೆ ಹೋಗ್ಲೇಬೇಕು, ಆದ್ರೆ ಪರಿಹಾರವನ್ನ ಮಾಡ್ಕೊಳ್ಳಿ. ಬಟ್ 15ನೇ ತಾರೀಕು ಮೇಲೆ ನಿಮ್ಗೆ ತುಂಬಾ ಅನುಕೂಲಗಳಾಗತ್ತೆ, ಕೆಲಸಗಳೆಲ್ಲ ತುಂಬಾ ಚೆನ್ನಾಗಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಪಂಚಮ ಅಧಿಪತಿ ಶುಕ್ರ ನಿಮ್ಗೆ, ಇವನು 13ನೇ ತಾರೀಕುವರೆಗೂ 12ನೇ ಮನೇಲಿ ಇರ್ತಾನೆ. 13ನೇ ತಾರೀಕಿಗೆ ನಿಮ್ ರಾಶಿಗೆ ಬಂದ ಮೇಲೆ ಅಷ್ಟ್ರ ಮೇಲೆ ಚೆನ್ನಾಗಿದೆ. 13ನೇ ತಾರೀಕುವರೆಗೂ ಸ್ವಲ್ಪ ಓದೋದ್ರ ಕಡೆ ಗಮನ ಕಮ್ಮಿ ಆಗುತ್ತೆ. ಬರೀ ಆಟ ಪಾಠ ಅಥವಾ ಟಿವಿ ನೋಡೋದು, ಈ ತರ ಮಕ್ಕಳಿಗೆ ಬೇರೆ ಬೇರೆ ಗಮನಗಳು ಜಾಸ್ತಿ ಆಗುತ್ತೆ. ಶುಕ್ರ ಅಂದ್ರೆ ಸ್ವಲ್ಪ ಹಾಗೆ ಅಲ್ವಾ. ಶುಕ್ರ ಯಾವಾಗ ನಿಮ್ ರಾಶಿಗೆ ಬರ್ತಾನೆ ಆವಾಗ ಓದೋದ್ರ ಕಡೆ ಗಮನ ಬರುತ್ತೆ. ಆಮೇಲೆ ಬುಧ ಇವರೆಲ್ಲ ಬಂದ್ಮೇಲೆ ಪರೀಕ್ಷೆಗಳು ಇತ್ಯಾದಿಗಳು ಏನಾದ್ರು ಇದ್ರೆ ತುಂಬಾ ಒಳ್ಳೇದಾಗತ್ತೆ. 15ರ ನಂತರ ಚೆನ್ನಾಗಿದೆ ನಿಮ್ಗೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ 4ನೇ ಮನೆ ಅಧಿಪತಿ ಕುಜಗ್ರಹ ನಿಮ್ ರಾಶಿಗೆ ಬರ್ತಾ ಇರೋದು ಬಹಳ ವಿಶೇಷ. 16ನೇ ತಾರೀಕಿಗೆ ಬರ್ತಾ ಇದ್ದಾನೆ. 4ನೇ ಮನೆ ಅನ್ನೋದು ಕೃಷಿಯನ್ನ ತೋರಿಸುತ್ತೆ. ಹಾಗೆ ಭೂಮಿ ಪುತ್ರ ಮಂಗಳ, ಕೃಷಿಯನ್ನ ನಂಬಿ ಬದುಕ್ತಾ ಇರೋರಿಗೆ, ವ್ಯವಸಾಯಗಾರರಿಗೆ 17ನೇ ತಾರೀಕು ನಂತರ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಕೃಷಿಗೆ ಸಂಬಂಧಪಟ್ಟಂತಹ ಮುಖ್ಯವಾದ ನಿರ್ಧಾರಗಳು ತಗೋಬೇಕು, ಅಥವಾ ಕೃಷಿ ಭೂಮಿ ತಗೋಬೇಕು, ಅಥವಾ ನಿಮ್ಮ ಕೃಷಿ ಭೂಮಿಯಲ್ಲಿ ಏನೋ ಒಂದು ಬದಲಾವಣೆಗಳು ಮಾಡ್ಕೋಬೇಕು, ನಿಮ್ಮ ಒಂದು ವ್ಯವಸಾಯದಲ್ಲಿ ಏನೋ ಒಂದಿಷ್ಟು ಬದಲಾವಣೆಗಳು ಮಾಡ್ಕೋಬೇಕು, ಅಥವಾ ನೀರಾವರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯವಸ್ಥೆಗಳು ಮಾಡ್ಬೇಕು, ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು, ಈ ತರದ್ ಏನೇ ಒಂದು ನಿರ್ಧಾರಗಳು ತಗೊಳ್ಳೋದಾದ್ರೂ ರೈತರು 16ನೇ ತಾರೀಕಿನ ಮೇಲೆ ತಗೊಳ್ಳಿ. ಅಷ್ಟ್ರೊಳಗಡೆ ಏನು ಮಾಡಕ್ ಹೋಗ್ಬೇಡಿ, ಲಾಸ್ ಆಗ್ಬಿಡುತ್ತೆ ನಿಮ್ಗೆ, ಆಯ್ತಾ. ಯಾಕಂದ್ರೆ ಲಾಭಾಧಿಪತಿ ವ್ಯಯದಲ್ಲಿದ್ದಾಗ ನೀವ್ ಏನೇ ಇನ್ವೆಸ್ಟ್ ಮಾಡಿದ್ರು ನಿಮ್ಗೆ ಲಾಸೆ. ಹಾಗೆ ಸ್ವಂತ ಉದ್ಯೋಗ ಮಾಡುವಂತವ್ರು ಏನು ಚೇಂಜಸ್ ಮಾಡಬೇಡಿ. 16ನೇ ತಾರೀಕು ಮೇಲೆ ನೀವು ಬೇಕಿದ್ರೆ ಬದಲಾವಣೆಗಳು ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಬಿಸ್ನೆಸ್ ಅಲ್ಲೇ ಲಾಭ ತುಂಬಾ ಕಡಿಮೆ ಇರುತ್ತೆ. ಈ ತಿಂಗಳು 15th ವರೆಗೂ ಬಿಸ್ನೆಸ್ ಅಲ್ಲಿ ಅನುಕೂಲಗಳು ತುಂಬಾ ಕಮ್ಮಿ ಇರುತ್ತೆ. ಯಾಕೋ ಲಾಭ ಬರ್ತಾ ಇಲ್ಲ, ಯಾಕೋ ಏನು ಇಂಪ್ರೂವ್ ಆಗ್ತಾ ಇಲ್ಲ, ಬಿಸ್ನೆಸ್ ನ ಸ್ಟಾಪ್ ಮಾಡ್ಬಿಡೋಣ ಈ ತರ ಎಲ್ಲ ಅನ್ಸುತ್ತೆ. ಬಟ್ ಏನು ಆತರ ನಿರ್ಧಾರಗಳು ತಗೋಬೇಡಿ. ಹಂಗಂತ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋಣ ಅಂತಾನು ಅನ್ಕೊಳಕ್ ಹೋಗ್ಬಿಡಿ. ಹೇಗಿದೆಯೋ ಹಾಗೆ ಬಿಟ್ಬಿಡಿ, ತಟಸ್ಥವಾಗಿ ಇರ್ಲಿ. 15ನೇ ತಾರೀಕು ಮೇಲೆ ಈ 4 ಗ್ರಹಗಳು ನಿಮ್ ರಾಶಿಗೆ ಬಂದ್ಬಿಡ್ತಾರೆ. ಅವಾಗ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜಸ್ ಆಗ್ಬಿಡುತ್ತೆ. ಅಂದ್ರೆ ಏನು ಎಲ್ಲ ಪ್ರಾಬ್ಲಮ್ ಅಲ್ಲಿ ಇತ್ತು ಎಲ್ಲ ರಿವರ್ಸ್ ಆಗ್ಬಿಡುತ್ತೆ, ಅಂದ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಹಾಗಾಗಿ ಯಾಕಂದ್ರೆ ಒಂದ್ ಗ್ರಹ ಚೇಂಜ್ ಆದ್ರೇನೆ ಏನೇನೋ ಬದಲಾವಣೆಗಳಾಗತ್ತೆ. ಇಲ್ಲಿ 4 ಗ್ರಹಗಳು ಒಟ್ಟೊಟ್ಟಿಗೆ ಒಂದ್ ರಾಶಿಯಿಂದ ಇನ್ನೊಂದ್ ರಾಶಿಗೆ ಹೋದಾಗ ಸಡನ್ ಬದಲಾವಣೆಗಳು ಖಂಡಿತ ಇದೆ, ಎಕ್ಸ್ಪೆಕ್ಟ್ ಮಾಡ್ಲೇಬೇಕು ನಾವು. 4 ಗ್ರಹಗಳು ಒಂದೇ ಸಲ ಒಂದೇ ರಾಶಿಗೆ ಹೋದಾಗ ಖಂಡಿತ ಬದುಕಿನಲ್ಲಿ ಬದಲಾವಣೆಗಳು ಆಗೇ ಆಗತ್ತೆ. ಅದು ಮಕರ ರಾಶಿಯವ್ರಿಗಂತೂ ತುಂಬಾ ಚೇಂಜಸ್ ಆಗ್ಬಿಡುತ್ತೆ. ಇದೇನಪ್ಪಾ ನನ್ ಕತೆನೆ ಮುಗಿದೋಯ್ತು ಅನ್ಕೊಂಡಿದ್ದೆ, ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ಕೊಂಡಿದ್ದೆ, ಎಲ್ಲ ಸರಿ ಆಗ್ಬಿಡ್ತು. ಯಾವ್ದೋ ಒಂದು ಪ್ರಾಜೆಕ್ಟ್ ಹೊರಟೋಗ್ಬಿಡುತ್ತೆ, ನನ್ ಕೆಲಸ ಹೊರಟೋಗ್ಬಿಡುತ್ತೆ ಅನ್ನೋ ಭಯದಲ್ಲೇ ಇರ್ತೀರ 15ನೇ ತಾರೀಕುವರೆಗೂ ಮಕರ ರಾಶಿಯವರು. ಕೊನೆಗೆ 15ನೇ ತಾರೀಕು ಮೇಲೆ ಏನೋ ಮ್ಯಾಜಿಕ್ ಆಗ್ಬಿಡುತ್ತೆ, ಹೊಸ ಪ್ರಾಜೆಕ್ಟ್ ಸಿಕ್ಬಿಡುತ್ತೆ, ಅಥವಾ ಇನ್ನೇನೋ ಆಫರ್ ಸಿಕ್ಬಿಡುತ್ತೆ ಉದ್ಯೋಗದಲ್ಲಿ. ಆ ತರ ನಿಮ್ಗೆ ತುಂಬಾ ಚೆನ್ನಾಗಿದೆ. ಹಾಗೆ ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಈ ತಿಂಗಳು ನಿಮ್ಗೆ ಈ ಒಂದು ಆಫರ್ ಸಿಗುತ್ತೆ, ಅವಕಾಶ ಸಿಗುತ್ತೆ. ನಿಮ್ಗೆ ಏನು ಚಿಂತೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ನೀವು 15ನೇ ತಾರೀಕುವರೆಗೂ ನೀವು ಪರಿಹಾರವನ್ನ ಮಾಡ್ಕೊಳ್ಳೇಬೇಕು. ತಪ್ಪದೇ ಪ್ರತಿ ಶನಿವಾರ ಎಳ್ಳು, ಹೆಸರು ಕಾಳು, ಅವರೆಕಾಳು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ ಮತ್ತು ವಿಷ್ಣು ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇದೇನಾಗುತ್ತೆ ಅಂದ್ರೆ ಈ 15ನೇ ತಾರೀಕುವರೆಗೂ ಏನ್ ಅಶುಭ ಫಲಗಳಿರುತ್ತಲ್ಲ ಅದನ್ನ ಸರಿ ಮಾಡ್ಕೊಳ್ಳೋಕೆ ನಿಮಗೆ ಮನಸ್ಸು ರೆಡಿ ಆಗುತ್ತೆ. ಜೊತೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನೀವು ಹೇಳುವಂತ ಈ ಮಂತ್ರಗಳು ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಅಷ್ಟೇ 13ನೇ ತಾರೀಕು ಮೇಲೆ ಚೆನ್ನಾಗಿದೆ. ಒಂಥರ ಹೆಂಗೆ ಅಂದ್ರೆ ಈ ತಿಂಗಳು ಅರ್ಧದವರೆಗೂ ಅಷ್ಟು ಚೆನ್ನಾಗಿಲ್ಲ, ಅರ್ಧದ ನಂತರ ಅಂದ್ರೆ 15th ನಂತರ ನಿಮ್ಗೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಒಂಥರ ಮಿಶ್ರ ಫಲ ಅಂತ ಹೇಳ್ಬೋದು. ಪರಿಹಾರವನ್ನ ಮಾಡ್ಕೊಳ್ಳಿ,
ಎಲ್ಲವೂ ಕೂಡ ಒಳ್ಳೇದಾಗತ್ತೆ. ಸರ್ಕಾರಿ ಉದ್ಯೋಗ ಆಗಿರ್ಬಹುದು, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ 15th ಮೇಲೇನೆ ಚೆನ್ನಾಗಿರೋದು. ಹಾಗಾಗಿ ಅಲ್ಲಿವರೆಗಾದ್ರೂ ನೀವು ಪರಿಹಾರ ಮಾಡ್ಲೇಬೇಕು. ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.